ಹಾಯ್ ಹಲೋ ಆ್ಯಂಡ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಆದಂತಹ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಾನು ಇವತ್ತು ತುಂಬ ನನ್ನ ಹಿಂದಿನ ವ್ಲಾಗ್ಸ್ನ ನೋಡ್ಕೊಂಡು ಬರ್ತಿದ್ರೆ ಐ ಸೈಡ್ ಆ್ಯಸ್ ಐ ಪ್ರಾಮಿಸ್ಡ್ ಹೋಮ್ ಟೂರ್ ವಿಡಿಯೋನ ಮಾಡ್ತೀನಿ ಇನ್ ಅಪ್ಕಮಿಂಗ್ 1 2 3 ವಿಡಿಯೋಸಲ್ಲಿ ಅಂತ. ಸೊ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್, ಅದಕ್ಕೆ ಹೋಮ್ ಟೂರ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನೋಡೋಣ ಇವಾಗ ನಾವಿರೋ ಮನೆ ಹೇಗಿದೆ ಅಂದ್ಬಿಟ್ಟು ಬನ್ನಿ. ಸೊ ಇದು ನೋಡಿ ನಮ್ಮ ಪ್ರೆಸೆಂಟ್ ನಾವಿರುವಂತಹ ಬಿಲ್ಡಿಂಗು. ವಿ ಆರ್ ಇನ್ ದ ಫಸ್ಟ್ ಫ್ಲೋರ್. ಮೇಲೆ ಒಂದು ಫ್ಲೋರ್ ಇದೆ, ಅದ್ರ ಮೇಲೆ ಒಂದು ಫ್ಲೋರ್ ಇದೆ, 3 ಫ್ಲೋರ್ಸ್ ಇದೆ ಅಷ್ಟೇ. ಇದು ಬರೋದು MS ರಾಮಯ್ಯ 8th ಕ್ರಾಸಲ್ಲಿ. ಸೊ 529 ಕುಟೀರ ಅಂತ ನಮ್ಮ ಬಿಲ್ಡಿಂಗ್ ಹೆಸರು. ಸೊ ಬನ್ನಿ ತಡ ಹೋಗೋಣ. ಫಸ್ಟ್ಲಿ ಎವ್ರಿವಾನ್ ವೆಲ್ಕಮ್ ಟು ಅವರ್ ಹೋಮ್. ಫಸ್ಟ್ ಗೇಟ್ ತಗೊಬೇಕು, ಗೇಟ್ ತಕ್ಕೊಂಡು ಒಳಗಡೆ ಬರಬೇಕು. ಗೇಟ್ ಹಾಕಿಬಿಡೋಣ, ಆಮೇಲೆ ಯಾರಾದರೂ ಬಂದುಬಿಟ್ರೆ ಕಷ್ಟ. ಸೊ ಹಾಗೆ ನಾವು ಗೇಟ್ ತೆಗ್ದು ಒಳಗಡೆ ಎಂಟ್ರಾಗಿದ ತಕ್ಷಣ ಸೊ ದಿಸ್ ಇಸ್ ಆಲ್ ದ ಪಾರ್ಕಿಂಗ್ ಏರಿಯಾ. ನೀವು ನೋಡ್ಬೋದು ಇದು ಫುಲ್ಲು ನಮಗೆ ಪಾರ್ಕಿಂಗ್ ಸ್ಲಾಟ್ ಕೊಟ್ಟಿದ್ದಾರೆ. ಸೊ ನಾವು ಆ್ಯಕ್ಚುಲಿ ಫಸ್ಟ್ ಡೇ ಬಂದಾಗುವಾಗ ಇದೇ ಫುಲ್ ಪಾರ್ಕಿಂಗ್ ಸ್ಲಾಟ್ನ ನಾವು ನೀಟಾಗಿ ಕ್ಲೀನ್ ಮಾಡಿಸ್ಬಿಟ್ಟು ಇಲ್ಲೇ ನಾವು ಊಟಕ್ಕೆ ಹಾಕ್ಸಿದ್ದು ರಿಲೇಟಿವ್ಸ್ಗೆಲ್ಲ. ಸೊ ಇದೊಂಥರ ಜಾಗ ತುಂಬ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ದ ಲಿಫ್ಟ್ ಪೋರ್ಷನ್ ಇದು. ಸೊ ಇದು ಬಂದು ಲಿಫ್ಟ್ ಪೋರ್ಷನ್ನು. ಸೊ ನಾವಿರೋದು ಫಸ್ಟ್ ಫ್ಲೋರು, ನಾವಷ್ಟು ಯೂಸ್ ಮಾಡೋಲ್ಲ ಲಿಫ್ಟನ್ನ, ಬಟ್ ಯೂಸ್ ಮಾಡ್ಕೋಬೋದು. ಬಟ್ ಇದೇನೆಂದರೆ ಇದಕ್ಕೆ ನಮಗೆ ಕೋಡ್ ಕೊಟ್ಟಿದ್ದಾರೆ. ಸೊ ಆ ಕೋಡ್ ಯೂಸ್ ಮಾಡಿಕೊಂಡೇ ಹೋಗ್ಬೋದು. ಎವ್ರಿ ಒನ್ ಕೆ ನಾಟ್ ಯೂಸ್ ದ ಲಿಫ್ಟ್. ಯಾರೆಲ್ಲ ಇಲ್ಲಿ ಪಾಸ್ ಆಗಿದ್ದೀವಿ ನಾವು ಮಾತ್ರ ಯೂಸ್ ಮಾಡ್ಬೋದು. ನಮ್ಮದು ಮನೆ ಫಸ್ಟ್ ಫ್ಲೋರ್ ಇರೋದ್ರಿಂದ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಈವನ್ ಲಿಫ್ಟ್ ಇಸ್ ಆಲ್ಸೋ ದೇರ್. ಸೊ ಬನ್ನಿ ಹೋಗೋಣ. ಸೊ ಇದೆಲ್ಲ ಬಂದು ನಾನು ಹೇಳ್ದಂಗೆ ಫಸ್ಟೇ ದಿಸ್ ಇಸ್ ಫುಲ್ ಆಫ್ ಪಾರ್ಕಿಂಗ್ ಏರಿಯಾ. ಸೊ ಹೀಗೆ ನಾವು ಮೆಟ್ಲರ್ಕೊಂಡು ಹೋಗಬೇಕು. ಬನ್ನಿ. ಸೊ ನಮ್ಮದು ಫಸ್ಟ್ ಫ್ಲೋರೇ ಮನೆ ಇರೋದ್ರಿಂದ ನಾವು ಲಿಫ್ಟು ಅಷ್ಟೊಂದು ಯೂಸ್ ಮಾಡಲ್ಲ ರೆಗ್ಯುಲರ್ ಆಗಿ. ಪ್ಲೀಸ್ ಕಮ್. ಸೊ ನಾವಿರೋದು ಫಸ್ಟ್ ಫ್ಲೋರಲ್ಲಿ ನೋಡಿ, ಇಲ್ಲೂ ಲಿಫ್ಟ್ ಇದೆ. ಎಲ್ಲ ಕಡೆಯೂ ಎವ್ರಿವೇರ್ ಲಿಫ್ಟ್ಸ್ ಆರ್ ದೇರ್. ಇಲ್ಲೆಲ್ಲ ಪಾಟ್ಸು ಮನೆಗೆ ಬಂದಾಗ ನೋಡೋಕ್ಕೆ ಚೆನ್ನಾಗಿದೆ. ಸೊ ಈ ಫಸ್ಟ್ ಫ್ಲೋರಲ್ಲಿ ಹೇಳಬೇಕು ಅಂದರೆ ಇದೊಂದು ಮನೆ ಇದೆ ನಮ್ಮ ಪಕ್ಕದಲ್ಲಿರೋದು. ಸೊ ನಮ್ಮ ಮನೆ ಬಂದು ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ಇನ್ನೊಂದು ಮನೆ. ಸೊ ನೋಡಿ, ಎಂಟ್ರೆನ್ಸಿಗೆ ಬರ್ತಾ ಇದ್ದಂಗೆ ನಮ್ಮ ಮನೇಲಿ ಫಸ್ಟ್ ಸಿಗೋದು ಈ ಕರ್ಟನ್ಸ್ ಅಂತಲೇ ಹೇಳ್ಬೋದು. ಕರ್ಟನ್ಸು ಇದನ್ನು ಲೈಕ್ ನಾನು ಇದೊಂದು ಹೇಳಲೇಬೇಕು. ನಾನು ಈ ಮನೆಯಲ್ಲಿ ಏನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಈ ಮನೆ ಕಟ್ಸಿರೋಂಥವ್ರು ಇದ್ದಾರಲ್ಲ, ಪ್ರತಿಯೊಂದು ವಿಷಯನೂ ಅವರಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲೈಕ್ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಇದು ನೋಡಿ, ಇದು ನಮಗೆ ಕರ್ಟನ್ಸ್ ಕೊಟ್ಟಿದ್ದಾರೆ. ಹೇಗೆ ಅಂದರೆ ಇಫ್ ನಮಗೆ ತುಂಬ ಬಿಸಿಲು ಬಂದವಾಗ, ಲೈಕ್ ಇಲ್ಲಾಂದರೆ ತುಂಬ ಮಳೆ ಬಂದವಾಗ ನಾವು ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇದು. ನಾವಿದನ್ನು ಹೇಗೆ ಯೂಸ್ ಮಾಡ್ಕೋತೀನಿ ನಾನು ಅಂದರೆ, ಬೆಳಗ್ಗೆ ಹೊತ್ತು ನಾನು ಎತ್ತೀನಿ ಬಿಡ್ತೀನಿ, ಸಾಯಂಕಾಲ ಹೊತ್ತು ಆ ಥರ ಯೂಸ್ ದಿಸ್ ಡೈಲಿ ಅದನ್ನೊಂದು ಮಾಡ್ತಾ ಇರ್ತೀವಿ. ಇಲ್ಲಿ ಎಂಟ್ರೆನ್ಸಿಗೆ ಬರ್ತಾ ಇದ್ದಂಗೆ ಇಲ್ಲೊಂದು ತುಳಸಿ ಪಾಟನ್ನು ಇಟ್ಟಿದ್ದೀವಿ. ಮನೆಯಲ್ಲಿ ತುಳಸಿ ಪಾಟ್ ಇಸ್ ಮ್ಯಾಂಡೇಟ್ರಿ. ಸೊ ತುಳಸಿ ಪಾಟ್ನ ಇಟ್ಟಿದ್ದೀವಿ. ಸೊ ಇದು ಬಂದು ನಮ್ಮ ಮನೆಯ ಬಾಕ್ಲ ಎಂಟ್ರೆನ್ಸ್. ಸೊ ಎವ್ರಿವನ್ ವೆಲ್ಕಮ್ ಟು ಅವರ್ ಹೋಮ್. ಒಂದು ನಿಮಿಷ ಪಾಸ್ ಮಾಡಿ. ಅಲ್ಲಿ ಎಂಟ್ರೆನ್ಸಲ್ಲಿ ತುಳಸಿ ಪಾಟು ಇದೆಲ್ಲ ಆದಮೇಲೆ ಸೊ ದಿಸ್ ಇಸ್ ಅವರ್ ಮೇನ್ ಡೋರ್. ಸೊ ಹೀಗೆ ಮಾಡಿಸಿದ್ದಾರೆ ಡೋರ್ನ. ಯು ಕ್ಯಾನ್ ಸಿ ಫ್ಯಾಬ್ರಿಕ್ ಆ್ಯಂಡ್ ಪ್ರತಿಯೊಂದು ಇಟ್ಸ್ ನೈಸ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ನೋಡಿ ಅವರು ಡೋರಿಗೆ ಕೊಟ್ಟಿರೋಂಥ ಫಿನಿಶಿಂಗ್ ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್. ಇದು ಬಂದು ನಾವು ಪೂಜೆ ಮಾಡಿಸಿದವಾಗ 500 ಬರೆದಿರೋಂಥದ್ದು ಇದನ್ನು. ಸೊ ಬನ್ನಿ ಮನೆ ಒಳಗಡೆ. ಪ್ಲೀಸ್ ವೆಲ್ಕಮ್ ಟು ಅವರ್ ಹೋಮ್, ದ ಲವ್ಲಿ ಹೋಮ್ ಎಲ್ಲನೂ. ಸೊ ಫಸ್ಟು ಎಂಟ್ರಾಗ್ತಿದ್ದಂಗೆ ನಮ್ಮ ಮನೆಯಲ್ಲಿ ಸೋಫಾ, ಇಲ್ಲಿ ಒಂದು ದೊಡ್ಡ ಸೋಫಾ. ಲೈಕ್ ದಿಸ್ ಇಸ್ ದ ಪಾಯಿಂಟ್ ವಿ ಕ್ಯಾನ್ ಸಿಟ್ ಚಿಲ್, ಲೈಕ್ ಫುಲ್ ಸುತ್ತ ಕಾಣಿಸೋಂಥ ಸ್ಪೇಷಿಯಸ್. ಸೊ ಇದು ಸೋಫಾ. ಸೊ ಅದನ್ನು ಬಿಟ್ಟು ಈ ಕಡೆ ಬಂದರೆ ಇಲ್ಲಿ 2 ಸೋಫಾ ಇಟ್ಟಿದ್ದೀವಿ, ಚಿಕ್ಕದಾದ್ರದ್ದೇ ಕಾಂಬಿನೇಷನು. ಮತ್ತು ಇನ್ನೊಂದೆರಡು ಚೇರ್ ಇಟ್ಟಿದ್ದೀವಿ ಸಿಂಪಲ್ಲಾಗಿ. ಸೊ ಮೇಲೆ ನೋಡ್ತಿರ್ಬೋದು ನೀವು, ಪ್ರತಿಯೊಂದು ಅವರು ಏನಿದೆ ಇಂಟೀರಿಯರ್ಸ್ ಆಗಿರ್ಬೋದು, ಅದಾಗಿರ್ಬೋದು ಪ್ರತಿಯೊಂದು. ಸೊ ಹಾಗೆ ಒಂಚೂರು ಮುಂದೆ ಬಂದರೆ ಇದು ನಮ್ಮ ಮನೆಯ ಟಿ ವಿ.
ಟಿ ವಿ ಪಾಯಿಂಟ್ ನಾವು ಟಿ ವಿಗೆ ಇಲ್ಲಿ ವೈಫೈ ಹಾಕ್ಸ್ಕೊಂಡಿದ್ದೀವಿ ಈ ಮನೆಗೆ ಬಂದಮೇಲೆ ಆ್ಯಕ್ಚುಲಿ. ಸೊ ರೀಸೆಂಟಾಗಿ ಹಾಕ್ಸ್ಕೊಂಡಿರೋವಂಥದ್ದು. ಸೊ ದಿಸ್ ಇಸ್ ದ ವೈಫೈ. ನಮ್ಮದು ಏರ್ಟೆಲ್ ಇತ್ತು. ಸೊ ವಿ ಹ್ಯಾವ್ ಇವನ್ ಪುಟ್ ದ ವೈಫೈ ಫಾರ್ ಅವರ್ ಹೋಮ್. ಸೊ ಇಲ್ಲಿ ಟಿ ವಿ ಪಾಯಿಂಟ್ ಇದೆ. ಬಟ್ ಆ್ಯಕ್ಚುಲಿ ಟಿ ವಿ ಇಲ್ಲಿ ಬರಬೇಕು ಸೆಂಟರ್ಗೆ, ಬಟ್ ನಮಗೆ ಇನ್ನೂ ಕನೆಕ್ಷನ್ ಕೊಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಇನ್ನು ಸದ್ಯಕ್ಕೆ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ಬೇಸಿಕಲಿ ಟಿ ವಿ ಪಾಯಿಂಟ್. ಈ ಕಡೆ ಎಲ್ಲ ಬಂದರೆ ಅಲ್ಲೊಂದು ಕ್ಲಾಕ್ ಇಟ್ಟಿದ್ದೀವಿ. ಇದೆಲ್ಲ ಕಂಪ್ಲೀಟ್ಲಿ ಟಿ ವಿ ಪಾಯಿಂಟೇ. ಇಲ್ಲೊಂದು ಈ ಥರ ಡ್ರಾಯರ್ ಕೊಟ್ಟಿದ್ದಾರೆ ಟಿ ವಿ ಪಾಯಿಂಟಲ್ಲೇ. ಇಲ್ಲೊಂದು ಕೊಟ್ಟಿದ್ದಾರೆ, ಹಾಗೇನು ಇಲ್ಲೊಂದು ಈ ಥರ ಕ್ಲೀನಾಗಿ ಕೊಟ್ಟಿದ್ದಾರೆ. ಸೊ ಆ ಕಡೆ ಈ ಕಡೆ ಇರಲಿ ಅಂದ್ಬಿಟ್ಟು ಶೋಪಿದ ವಿ ಹ್ಯಾವ್ ಕೆಪ್ಟ್ ಎಲಿಫೆಂಟ್ಸ್. ಸೊ ಇದಿದೆ. ಆಮೇಲೆ ಆ ಕಡೆಯಿಂದ ನೀವು ಒಂಚೂರು ಹಿಂದೆ ಹೋಗಿ ನೋಡಿದ್ರೆ ನೋಡ್ಬೋದು ಹಾಲ್ ಎಷ್ಟು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ಬಿಟ್ಟು. ಇಟ್ಸ್ ಆ್ಯಕ್ಚುಲಿ ವೆರಿ ಬಿಗ್. ನೀವು ಸುತ್ತ ಕವರ್ ಮಾಡ್ಬೋದು ಹಾಲು. ತುಂಬ ಇಟ್ ಈಸ್ ರಿಯಲಿ ಸ್ಪೇಷಿಯಸ್. ಫುಲ್ಲು ವೆಹಿಬಲ್ ಹೋಗ್ತಾರೆ. ನೆಕ್ಸ್ಟು ಇಲ್ಲೊಂದು ಇದೇ ಟಿ ವಿ ಪಾಯಿಂಟಲ್ಲಿ ಇದೇನಿದೆ, ಇಲ್ಲಿ ಒಂದು ವಿ ಹ್ಯಾವ್ ಜಸ್ಟ್ ಕೆಪ್ಟ್ ಕೃಷ್ಣನ ವಿಗ್ರಹ, ಮತ್ತು ಇಲ್ಲಿ ಇದೊಂದು ಫ್ಲವರ್ ಇಟ್ಟಿದ್ದೀವಿ. ಸೊ ಇಲ್ಲೊಂದು ಕಿಟಕಿ ಬಂದಿದೆ ಹಾಲಲ್ಲಿ. ಸೊ ಇದಕ್ಕಿನ್ನೂ ನಾವು ಸ್ಕ್ರೀನ್ ಒಂದು ತರಬೇಕು. ಆ್ಯಕ್ಚುಲಿ ನಾವು ತಂದಿದ್ದು ಒಂಚೂರು ಚಿಕ್ಕದಾಯಿತು. ಸೊ ಇಲ್ಲಿಗೆ ನಾವಿನ್ನೂ ಸ್ಕ್ರೀನ್ ಒಂದು ತಂದಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಅವರ್ ಹಾಲಲ್ಲಿರೋ ಪೋರ್ಷನ್ನು. ಇಲ್ಲೊಂದು ಹೇಳಲೇಬೇಕು, ತುಂಬ ಸ್ಪೇಷಿಯಸ್ ಆಗಿ ಯಾರಾದರೂ ಕೂತ್ಕೊಂಡಷ್ಟು ಇರೋಷ್ಟು ಆರಾಮಾಗಿ ಹಾಲ್ ಇಸ್ ವೆರಿ ಸ್ಪೇಷಿಯಸ್. ಸೊ ಅದರಿಂದ ಹಾಗೆ ಬನ್ನಿ ಹೋಗು. ಸೊ ಹಾಲ್ ಮುಗಿದ ತಕ್ಷಣ ನಮಗೆ ಸೆಂಟರ್ ಪಾಯಿಂಟ್ ಸಿಗೋದು ನಮ್ಮ ದೇವರ ಮನೆ. ಸೊ ಇದು ನಮ್ಮ ದೇವರ ಮನೆ. ಇವತ್ತು ಆ್ಯಕ್ಚುಲಿ ಪೂಜೆ ಎಲ್ಲ ಆಗಿದೆ ದೇವ್ರ ಮನೆಯದು. ಸೊ ದೇವ್ರ ಮನೆಯೂ ಅಷ್ಟೇ ಇಟ್ಸ್ ಲೈಕ್ ದಿಸ್. ಇಟ್ ಈಸ್ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಮನೆ ಕೂಡ ಸೆಂಟ್ರಲ್ಲಿ. ಸೊ ನಮಗೆ ಹೀಗೆ ದೇವ್ರ ಮನೆ ಈ ರೀತಿ ಸೆಂಟ್ರಲ್ಲಿ ಬರೋದು ಹೀಗೆ ಫುಲ್ಲು. ದೇವ್ರ ಮನೆ ಕೂಡ ಅಷ್ಟೇ ನೀವು ನೋಡ್ತಿರ್ಬೋದು, ಜಾಗ ನಾವು ಆರಾಮಾಗಿ ಕುತ್ಕೊಂಡು ಪೂಜೆ ಎಲ್ಲ ಮಾಡೋಷ್ಟು ಆರಾಮಾಗಿ ಸ್ಪೇಷಿಯಸ್ ಆಗಿದೆ. ಸೆಂಟ್ರಲ್ಲಿ ಹಾಲ್ ಫುಲ್ ದೊಡ್ಡದು. ಹಾಲ್ ಸೆಂಟ್ರಲ್ಲಿ ನಮಗೆ ದೇವ್ರ ಮನೆ ಇರೋದು. ದೇವ್ರ ಮನೆ ಲೆಫ್ಟಲ್ಲೇ ಒಂದು ರೂಮ್ ಇರೋದು, ರೈಟಲ್ಲೇ ಒಂದು ರೂಮ್ ಇರೋದು. ಸೊ ದೇವ್ರ ಮನೆ ರೈಟಿಗೆ ಬಂದರೆ ದಿಸ್ ರೂಮ್, ಇದು ಅಷ್ಟೇ. ಈ ರೂಮು ಫಸ್ಟ್ ರೂಮ್ ಸಿಗೋದು ರೈಟ್ ಸೈಡ ನಮ್ಮ ಅಣ್ಣಂದು. ಬನ್ನಿ. ಸೊ ಇಲ್ಲಿ ವಿ ವಿಲ್ ಜಸ್ಟ್ ಆನ್ ದ ಲೈಟ್ಸ್. ಬನ್ನಿ. ಸೊ ಇದು ಬಂದು ಫಸ್ಟ್ ರೂಮು. ಸೊ ರೂಮು ಅಷ್ಟೇ ಸ್ವಲ್ಪ ಸ್ಪೇಷಿಯಸ್ ಆಗಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ರೂಮಲ್ಲಿ ಇದು ಫಸ್ಟ್ ರೂಮು. ಫಸ್ಟ್ ರೂಮಲ್ಲಿ ಇದು ಬಂದು ವಾಶ್ರೂಮು. ಇವನ್ ಹಿಯರ್ ವಾಶ್ರೂಮ್ ಈಸ್ ಆಲ್ಸೋ ವೆರಿ ಗುಡ್ ಆ್ಯಕ್ಚುಲಿ. ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ಮತ್ತು ಇಲ್ಲೊಂದು ವಾಶ್ ಬೇಸಿನ್. ಆಬ್ವಿಯಸ್ಲಿ ಹೆಂಗಿರುತ್ತೆ, ನೀನೇನು ಮಾಡಿ ಫುಲ್ ನನ್ನ ಹತ್ರಕ್ಕೆ ಬಂದುಬಿಡ್ತಾ ಇದೆ. ಆಬ್ವಿಯಸ್ ಆಗಿ ಹೆಂಗಿರುತ್ತೆ ವಾಶ್ರೂಮ್ಸ್ ಆ ಥರ ಇದೆ ಇದು. ಮತ್ತು ಆ ಕಡೆ ಸ್ವಲ್ಪ ನಮಗೆ ಇದು ಸಪ್ರೇಟ್ ಪೋರ್ಷನ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಫಸ್ಟ್ ನಮ್ಮ ಅಣ್ಣನ ರೂಮಲ್ಲಿ ಸಿಗೋಂಥ ವಾಶ್ರೂಮು. ಸೊ ಬೇಸಿಕಲಿ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ಮತ್ತು ಒಂದು ಅಟ್ಯಾಚ್ಡ್ ಗೀಸರ್ ಕೂಡ ಕೊಟ್ಟಿದ್ದಾರೆ. ಸೊ ವಾಶ್ರೂಮ್ ಎಲ್ಲ ನಾರ್ಮಲ್ ಹೇಗಿರುತ್ತೆ ಹಾಗೆ. ಬಟ್ ನೀವು ನೋಡ್ಬೋದು ವಾಶ್ರೂಮ್ ಕೂಡ ತುಂಬ ಒಂಚೂರು ಒಳಗಡೆ ಇರೋದು. ಇಟ್ ಇಸ್ ವೆರಿ ಬಿಟ್ ಸ್ಪೇಷಿಯಸ್. ಈ ಕಡೆ ಇದು ಮತ್ತು ಆ ಕಡೆ ಬಾತ್ ಮಾಡೋಕ್ಕೆ ಇಲ್ಲೊಂದು ಸೆಂಟ್ರಲ್ ಒಂದು ದೇ ಹ್ಯಾವ್ ಗಿವನ್ ಒನ್ ಪೋರ್ಷನ್ ಆ್ಯಕ್ಚುಲಿ. ಸೊ ಈ ವಾಶ್ರೂಮ್ ಆಗಿರ್ಬೋದು, ಮೇನ್ ಕಾಮನ್ ಹಾಲಲ್ಲಿರೋದಾಗಿರ್ಬೋದು, ಎರಡಕ್ಕೂ ದೇ ಹ್ಯಾವ್ ಗಿವನ್ ಗೀಸರ್ ಆಲ್ರೆಡಿ, ಅದಾವುದು ಗೀಸರು. ಸೊ ಇದು ಅವನ ವಾಶ್ರೂಮು. ಸೊ ಇಲ್ಲಿ ಬಂದರೆ ಎಲ್ಲೂ ಒಂದು ಕಿಟಕಿ ಇದೆ. ಈ ಕಿಟಕಿಲಿ ಅವ್ರು ಏನು ಮಾಡಿದ್ದಾರೆ, ಇಲ್ಲೊಂದು ದಿವಾನ ಹಾಕಿದ್ದೀವಿ ಸದ್ಯಕ್ಕೆ. ಆ್ಯಕ್ಚುಲಿ ಒಂದು ಮಂಚ ಬರಬೇಕು ಇವನ್ ರೂಮ್ಗೆ. ಬಟ್ ಫಾರ್ ನಾವು ಇನ್ಸ್ಟೆನ್ಸ್ ಇಲ್ಲೊಂದು ಇವನ್ ಮಲಗೋಕ್ಕೋಸ್ಕರ ದಿವಾನ ಇದೆ. ಸೊ ಇಲ್ಲಿ ಏನಂದರೆ ನೀವು ಹತ್ತಿರ ಬನ್ನಿ. ಇಲ್ಲಿ ಅವರು ಯಾವ ಥರ ಫಿನಿಶಿಂಗ್ ಮಾಡಿದ್ದಾರೆ ಅಂದರೆ ಇದು ನೋಡಿ, ಇದು ನಾವು ಹೆಂಗೆ ಬೇಕಾದರೂ ಹಾಗೆ ಇದು ಮಾಡ್ಕೋಬೋದು. ನಾನು ಅವಾಗೆ ಹೇಳ್ದಂಗೆ ಈ ಮನೇಲಿ ಅವರು ಪ್ರತಿಯೊಂದು ಫೀಚರ್ಸನ್ನು ಈ ಮನೆ ಕಟ್ಟಿರೋದು ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದಾರೆ. ಸೊ ಈ ಸ್ಕ್ರೀನು ಹಾಲಲ್ಲಿರೋ ಸ್ಕ್ರೀನ್ ಒಂಚೂರು ಶಾರ್ಟೇಜ್ ಆಯಿತು, ತೊಗೊಬೇಕು. ಅದು ಬಿಟ್ಟರೆ ಇನ್ನೆಲ್ಲ ಇದು ಕಿಟಕಿಗಳು ಹಾಕಿದವಾಗ ಅಕಸ್ಮಾತ್ ನಮ್ಗೆ ಏನಾದರೂ ಶೆಕೆಯಾಗಿ ಕಿಟಕಿ ತೊಗೊಬೇಕಂದಾಗ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಸೊಳ್ಳೆ ಪರ್ಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಬೇಡ ಅಂದರೆ ಈ ರೀತಿ ವಿ ಕ್ಯಾನ್ ಜಸ್ಟ್ ಸೊ ಈ ರೀತಿ ಮಾಡಿಸಿದ್ದಾರೆ. ಅವ್ನು ಮಲ್ಗೋಕ್ಕೋಸ್ಕರ ಇದೊಂದು ಸದ್ಯಕ್ಕೆ ದಿವಾನ. ಸೊ ಹಾಗೆ ಒಂಚೂರು ಮುಂದೆ ಬನ್ನಿ. ಹಾಗೆ ಒಂಚೂರು ಮುಂದೆ ಬಂದರೆ ಹಿಯರ್ ಇಸ್ ದ ಡ್ರೆಸ್ಸಿಂಗ್ ಟೇಬಲ್.
ಸೊ ಇಲ್ಲಿ ನಾನು ಕುತ್ಕೊಂಡು ರೆಡಿಯಾಗಿ ಲೈಕ್ ವಿ ಹ್ಯಾವ್ ಎಲ್ಲ ಎಕ್ಸಸರೀಸ್ ಬೇಕಾಗಿರೋಂಥದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ ರೆಡಿ ಆಗೋಂಥದ್ದು, ಮತ್ತು ಟಿಶ್ಯೂ ಪೇಪರ್ಸು ಅದು ಇದು ಏನಕ್ಕಾದರೂ ಬೇಕಾಗ್ತಿರತ್ತೆ ಅಂದ್ಬಿಟ್ಟು. ಸೊ ದಿಸ್ ಇಸ್ ದ ಡ್ರೆಸ್ಸಿಂಗ್ ಟೇಬಲ್. ಇಲ್ಲೇ ಕುತ್ಕೊಂಡು ನೀಟಾಗಿ ರೆಡಿ ಆಗ್ತೀವಿ. ಸೊ ಇದು ನಮ್ಮ ಮನೆ ಡ್ರೆಸ್ಸಿಂಗ್ ಟೇಬಲ್. ಸೊ ಇದು ಒಂದು ಲೈಕ್ ಇಟ್ಸ್ ಲೈಕ್ ವರ್ಕಿಂಗ್ ಟೇಬಲ್. ಅಣ್ಣನಿಗೆ ಆಫೀಸಲ್ಲಿ ಏನಾದರೂ ಮಾಡೋವಾಗ ಮನೇಲಿ ಏನಾದರೂ ಮಾಡೋಂಥದ್ದಿದ್ರೆ ಹಿ ವಿಲ್ ಜಸ್ಟ್ ಸಿಟ್ ಹಿಯರ್, ಆ ಚೇರ್ನ ಇಲ್ಲಿ ಹಾಕೊಂಡು ಕುತ್ಕೊತಾನೆ. ಇದು ಬಂದು ಆ್ಯಕ್ಚುಲಿ ಒಂದು ಡಿಶ್ ಪಾಯಿಂಟು, ಬಟ್ ಇದು ಆ್ಯಕ್ಚುಲಿ ನಾವು ಹಾಕ್ಸೋದು ಬೇಡ ಅಂದ್ಬಿಟ್ಟು ಫೈನಲಿ ಮನೇಲಿ ವಿ ವೆಂಟ್ ಫಾರ್ ವೈಫೈ ಹಾಕ್ಸೋಣ ಅಂದ್ಬಿಟ್ಟು ಅದಕ್ಕೆ ಹೋಗಿದ್ದು. ಸೊ ಅವ್ನ ರೂಮಲ್ಲೂ ಈ ಥರ ದೊಡ್ಡ ಕಬೋರ್ಡ್ ಇದೆ. ಬೇರೆ ಇದರಲ್ಲೆಲ್ಲ ಪ್ರತಿಯೊಂದು ಒಂದೇ ಡಂಪ್ ಮಾಡಿದ್ದೀವಿ ನಾವು, ಪ್ರತಿಯೊಂದು ಬಟ್ಟೆಗಳು ಅಷ್ಟೇ ಇದೆಲ್ಲ ಫುಲ್ ಒಂದೇ ಡಂಪ್ ಮಾಡಿದ್ದೀವಿ, ಯಾಕಂದರೆ ಇದು ಅವ್ನ ರೂಮೇ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ನು ಟ್ರಿಪ್ಗೆ ಹೋಗೋ ಬ್ಯಾಗ್ಸ್ನೆಲ್ಲ ಮುಂದೆನೇ ಇಟ್ಬಿಟ್ಟಿರ್ತಾನೆ. ಈ ಸೈಡ್ ಫುಲ್ ಒಂದೇ ಬಟ್ಟೆಗಳು. ಈ ಕಡೆ ಎಲ್ಲ ಏನು ಡಂಪ್ ಮಾಡಿದ್ದೀವಿ ಅಂದರೆ ಸ್ಕ್ರೀನ್ ಬಟ್ಟೆ ಆಗಿರ್ಬೋದು, ಸೋಫಾ ದಿವಾನ್ ಇದೆಲ್ಲ ಬಟ್ಟೆಗಳು ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಡಂಪ್ ಮಾಡಿದ್ದೀವಿ. ಮತ್ತು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಪಿಲ್ಲೋಸು ಬೆಡ್ಶೀಟ್ಸು ಯಾರಾದರೂ ಗೆಸ್ಟ್ಸ್ ನಮ್ಮ ಮನೆಗೆ ಬಂದರೆ ಅವ್ರಿಗೆ ನೀಡೋದಕ್ಕೋಸ್ಕರ ವಿ ಹ್ಯಾವ್ ಜಸ್ಟ್ ಸ್ಟೋರ್ಡ್ ಹಿಯರ್. ಯಾಕಂದರೆ ನಮ್ಮ ರೂಮಲ್ಲಿ ನನ್ನ ಕಬೋರ್ಡಲ್ಲಿ ಒಂಚೂರು ಜಾಗ ಇಲ್ಲ, ಅದಕ್ಕೆ ಸ್ವಲ್ಪ ಎಲ್ಲ ಇಲ್ಲಿ ಡಂಪ್ ಮಾಡಿದ್ದೀವಿ. ಸೊ ಮೇಲೇನು ಕಬೋರ್ಡ್ ಸಿಸ್ಟಮ್ಸ್ ಇದೆ. ಸೊ ಆ ಕಬೋರ್ಡ್ಸಲ್ಲೂ ನಾವು ಕೆಲವೊಂದು ಸಾಮಾನ್ಸನ್ನ ಇಟ್ಕೊಂಡಿದ್ದೀವಿ. ಸೊ ಇದು ಒಂದು ರೂಮು. ಹಾಗೆ ಬನ್ನಿ, ನಾನೇ ಇವಾಗ ತೆಗೆಸ್ಕೊತಿದ್ದೆ. ಸೊ ಅದೊಂದು ರೂಮ್ ರೈಟ್ ಸೈಡಲ್ಲಿ ಬಂದರೆ ಇದು ಸೆಂಟ್ರಲ್ಲಿ ಇದು ದೇವ್ರ ಮನೆ. ಹಾಗೆ ಇಲ್ಲಿ ಲೆಫ್ಟಿಗೆ ಬಂದರೆ ಇದು ನಮ್ಮ ರೂಮ್. ಸೊ ಇದು ನಮ್ಮ ರೂಮು. ಇದು ಹಾಗೆ ಎಂಟ್ರ್ ಆಗ್ತಾ ಇದ್ದಂಗೆ ಇಲ್ಲೊಂದು ಮಂಚ ಹಾಕಿದ್ದೀವಿ. ದಿಸ್ ಇಸ್ ಆರ್ ರೂಮ್. ನಾನು ಮತ್ತು ನಮ್ಮ ಅಪ್ಪ ಇರುವಂಥ ರೂಮ್ ಇದು. ಸೊ ನಮ್ಮಿಬ್ಬರಿಗೆ ಅಂತ ನಾವು ಒಂದು ಮಂಚ ಹಾಕ್ಕೊಂಡಿದ್ದೀವಿ ಅಲ್ಲಿಂದನೇ. ಹಾಸಿಗೆ ಹೊಸ್ದಾಗಿ ಮಾಡಿಸಿ ವಿ ಸಿಟ್, ವಿ ಸ್ಲೀಪ್, ವಿ ಗೆಟ್ ಅಪ್. ಎಲ್ಲರೂ ಏನೇನು ಮಾಡ್ತೀರಾ ನಿಮ್ಮ ಮನೇಲಿ ಅದನ್ನೇ ನಾವು ಮಾಡ್ತೀವಿ ಗೈಸ್. ಸೊ ಬನ್ನಿ, ಇದು ಇಲ್ಲೂ ಅಷ್ಟೇ ಇಲ್ಲೊಂದು ಕಬೋರ್ಡ್ ಇದೆ. ಸೊ ಸೆಂಟ್ರಲ್ಲಿ ರೂಮ್ ಸೆಂಟ್ರಲ್ಲಿ ವಿ ಹ್ಯಾವ್ ಪುಟ್ ಮಂಚ ಹಾಕಿದ್ದೀವಿ. ಆಮೇಲೆ ಈ ಸೈಡಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಗೊಂಬೆ ಇಟ್ಕೊಂಡಿದ್ದೀವಿ. ಏನಕ್ಕಂದರೆ ಮನ್ಗವಾಗ ನನಗೆ ಬೇಕಲ್ವ ಅದಕ್ಕೋಸ್ಕರ. ಇಲ್ಲಿ ನೋಡಿದ್ರೆ ಇದು ಸೇಮ್ ಅದೇ ಥರನೇ, ಇಲ್ಲೂ ಸೇಮ್ ಫೆಸಿಲಿಟಿ ಕೊಟ್ಟಿದ್ದಾರೆ ನೋಡಿ. ಈ ಥರ ಸೈಡಲ್ಲಿ ಬಂದಾಗ ಹಿಂಗಾಗಿ ಹಿಂಗೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಇಲ್ಲಿಗೆ ಆ್ಯಕ್ಚುಲಿ ಸ್ಕ್ರೀನ್ಸ್ನ ಒಂಚೂರು ಉದ್ದ ತಂದಿದ್ವಿ. ಸೊ ಹಿಯರ್ ಅಟ್ ದ ನೈಟ್ ಟೈಮ್ಸ್ ವಿ ಪುಟ್. ಬೆಳಗ್ಗೆ ಎದ್ದು ಈಗ ಹಾಕಿರ್ತೀವಿ. ನಮ್ಮಪ್ಪ ನೋಡಿ ಪ್ಯಾಂಟ್ ತೊಗೊಂಬಂದು ಎಲ್ಲಿ ತಗ್ಲಾಕೊಂಡವ್ರೆ. ಸೊ ಇದು ಉದ್ದುದ್ದ ಕಿಟಕಿಗಳು ಇದಿದೆ ನಮ್ಮ ರೂಮಲ್ಲಿ. ಸೆಂಟ್ರಲ್ ಮಂಚ ಹಾಕಿದ್ದೀವಿ, ಆ ಕಡೆ ಕಿಟಕಿ ಇದೆ. ಸೊ ನಮ್ಮ ರೂಮಲ್ಲೂ ಹಿಯರ್ ಇಸ್ ಫುಲ್ ಆಫ್, ಈ ಕಡೆ ನೋಡಿ ಫುಲ್ಲು ಕಬೋರ್ಡು ಇದೆ. ಬನ್ನಿ ಸ್ವಲ್ಪ ಮುಂದೆ. ಆಮೇಲೆ ರೈಟ್ ಸೈಡಲ್ಲಿ ಫುಲ್ಲು ತೆಗೆದ್ರೆ ಫುಲ್ಲು ನಂದೇ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಎಲ್ಲ ಕೆಲವೊಂಚು ವೇಸ್ಟ್ ಐಟಮ್ಸ್ ಡಂಪ್ ಮಾಡಿದ್ವಿ, ಬಟ್ ನೆವರ್ಲೆಸ್ ಫುಲ್ಲು ಎಲ್ಲ ನಂದೇ ಇದೆ. ಸೊ ಕೆಲವೊಂದು ಏನಾದರೂ ವೇಸ್ಟ್ ಐಟಮ್ಸು ಸ್ಟೋರೇಜ್ ಐಟಮ್ಸ್ ಇದ್ದರೆ ಫುಲ್ಲು ಆ ಕಡೆ ರೂಮಲ್ಲಿ ಡಂಪ್ ಮಾಡಿದ್ದೀನಿ. ಈ ಕಡೆ ಎಲ್ಲ ಫುಲ್ಲು ಅಪ್ಪನ ಪೋರ್ಷನ್ಸ್ ಇದೆ, ಅಪ್ಪನ ಬಟ್ಟೆಗಳು. ಮತ್ತು ನಾನು ಕೆಲವೊಂದು ಈಚೆ ಹೋಗುವಂಥ ಡ್ರೆಸ್ಸಸ್ಸು, ಪರ್ಸಸ್ಸು, ಬ್ಯಾಗ್ಸ್ ಎಲ್ಲ ಈ ಕಡೆ ಡಂಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಮನೇಲಿ ಇನ್ನೊಂದೇನು ಇನ್ಕಂಪ್ಲೀಟ್ ಅಂದರೆ ನಾವು ದೇವ್ರ ಫೋಟೋಸ್ ಆಗಿರ್ಬೋದು, ಫೋಟೋಸ್ನೆಲ್ಲ ಸ್ವಲ್ಪ ಇನ್ನೂ ನಾವೊಂದು ಜಾಗದಲ್ಲಿ ಹುಡುಕ್ಬಿಟ್ಟು ಹಾಕೋಕ್ಕಾಗಿಲ್ಲ. ಏನಕ್ಕಂದರೆ ಇದು ಹೊಸ ಮನೆ ಹೊಸ ಪೇಂಟ್ ಮಾಡಿಸಿದ ಸ್ಪೇಷಿಯಸ್ ಲೈಕ್ ಯಾರು ಇಲ್ಲೂ ಮೇಲೆಗಡೆ ಅಷ್ಟೇ ಕಬೋರ್ಡ್ ಮೇಲೆಗಡೆ ಸ್ವಲ್ಪ ಪಾತ್ರೆಗಳನ್ನು ಕೂಡ ಇಟ್ಟಿದ್ದೀವಿ. 2 ರೂಮ್ಗೆ ಕಬೋರ್ಡ್ ಸಿಸ್ಟಮ್ ಇದೆ, ಬಟ್ ನಮ್ಮ ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇಲ್ಲ. ಅಣ್ಣನ ರೂಮಿಗಿದೆ. ನಮ್ಮದು ಕಾಮನ್ ಹಾಲಲ್ಲಿ ಇನ್ನೊಂದಿದೆ, ಬಟ್ 2ಕ್ಕೂ ಗೀಸರ್ ಇಸ್ ಅಟ್ಯಾಚ್ಡ್. ಆ್ಯಂಡ್ ಅಲ್ಲಿ ನಮ್ಮ ಮನೇಲಿದ್ದಾಗ ನಂಗೆ ತುಂಬ ಇಷ್ಟ ಆಗ್ತಿತ್ತು ಇದು ಅಂತ ಹೇಳಿದ್ನಲ್ಲ. ಸೊ ಇದನ್ನು ನಾನು ರೂಮಲ್ಲಿ ಹಾಕ್ಕೊಂಡಿದ್ದೀನಿ, ನಾವಿರ್ತೀವಲ್ವ ಇಲ್ಲಿ ಅಂದ್ಬಿಟ್ಟು. ಸೊ ಇದು ನಮ್ಮ 2 ರೂಮಿನ ಕತೆ. ಆ್ಯಕ್ಚುಲಿ ಈ ರೂಮಿಗೆ ಸ್ಕ್ರೀನ್ ಬಂದಿದೆ, ಆ ರೂಮು ಮತ್ತು ಹಾಲ್ ಸ್ಕ್ರೀನ್ ಬಂದು ಬರಬೇಕು. ಆ ಮನೇಲಿ ಎಷ್ಟು ಬೇಗ ತೋರಿಸ್ಬಿಟ್ಟು ಈ ಮನೇಲಿ ನಿಜವಾಗ್ಲೂ ದೊಡ್ಡದಾಗಿರೋದ್ರಿಂದ ಇಟ್ ಇಸ್ ಸ್ಪೇಷಿಯಸ್ಸು. ಹಾಗೆ ಬನ್ನಿ, ಇದು ಒಂದು ರೂಮಿನ ಕಥೆ. ಸೊ ಸೆಂಟ್ರ್ ಪಾಯಿಂಟ್ ಹೇಳಿದಂಗೆ ಫುಲ್ ಹಾಲು. ಈ ಸೆಂಟರ್ ಬಂದರೆ ದೇವ್ರ ಮನೆ, ಆ ರೈಟ್ ಸೈಡ್ ಒಂದು ಹಾಲು, ಈ ರೈಟ್ ಸೈಡ್ ಒಂದು ಹಾಲು. ಹಾಗೆ ಒಂಚೂರು ಮುಂದೆ ಬಂದರೆ ಇಲ್ಲಿ ಬಂದು ಫ್ರಿಜ್ ಇಟ್ಟಿದ್ದೀವಿ. ಸೊ ಇದು ಅಷ್ಟೇ ಫುಲ್ಲು ಏನಾಗುತ್ತೆ ಅಂದರೆ ಫುಲ್ಲು ಅಡುಗೆ ಮನೆಗೆ ಇದು ಫುಲ್ಲು ಹಾಲ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲೊಂದು ಪಾಯಿಂಟ್, ಇದು ನೀವು ನೋಡಿರ್ಬೋದು ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ಇಟ್ ಇಸ್ ರಿಯಲಿ ಅಲ್ಲೇ ನೀವು ಇಟ್ಸ್ ರಿಯಲಿ ಸ್ಪೇಷಿಯಸ್ ಆ್ಯಂಡ್ ಬಿಗ್. ಇಲ್ಲಿ ಬಂದಾಗ ನಾವು ಕುತ್ಕೊಬೋದು, ಚಿಟ್ ಚಾಟ್ ಮಾಡ್ಬೋದು, ಏನೇ ಇರ್ಬೋದು. ಪ್ರತಿಯೊಂದು ಮೇಲೆ ಡೆಕೋರ್ ಎಲ್ಲ ಹಿಡಿದು ಪ್ರತಿಯೊಂದು ಅಚ್ಚುಕಟ್ಟಾಗಿ ಕ್ಲೀನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ದೊಡ್ಡದಾಗಿ ಟಿ ವಿ ಪಾಯಿಂಟ್. ಬಟ್ ಒಂದೇನು ಬೇಜಾರಂದರೆ ಶೆಲ್ಫ್ಸ್ ಕೊಟ್ಟಿಲ್ಲ. ಸೊ
ಇರೋದ್ರಲ್ಲಿ ವಿ ಆರ್ ಈ ಥರ ಯುಟಿಲೈಸ್ ಮಾಡ್ತಾ ಇದ್ದೀವಿ. ವೈಫೈ ಹಾಕ್ಸಿದ್ದೀವಿ. ಸೊ ಇದು ಒಂದು ಸೆಂಟರ್ ಪಾಯಿಂಟು. ಇಲ್ಲಿ ಬಂದರೆ ಇದು ಡೈನಿಂಗ್ ಟೇಬಲ್ ಬರ್ಬೋದು ಈ ಏರಿಯಾದಲ್ಲಿ. ಸೊ ಇಲ್ಲೂ ಅಷ್ಟೇ ದಿಸ್ ಡೆಕೋರ್ ಲೈಟ್ಸ್ ಅದೆಲ್ಲ ಇಲ್ಲೂ ಯೂಸ್ ಮಾಡ್ಕೊಬೋದು. ಇದು ಫುಲ್ಲು ಇದೆ. ಇಲ್ಲಿ ಬಂದರೆ ಇನ್ನೊಂದು ಡೈನಿಂಗ್ ಏರಿಯಾ ಬರ್ಬೋದು. ಸೊ ಇದು ಫುಲ್ಲು ಹಾಲ್ಗೆ ಕವರ್ ಆಗುತ್ತೆ. ಆ ಕಡೆ 2 ರೂಮ್ಸು. ಒಂಚೂರು ಹಿಂಗೆ ಬಂದರೆ ಇಲ್ಲೊಂದು ವಾಶ್ರೂಮ್ ಇದೆ. ಸೊ ಇಲ್ಲೇನಂದರೆ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಹಾಲಿಂದ ಕನೆಕ್ಟ್ ಆಗ್ತಾ ಇದೆ ಅಂದರೆ ಇದು ಒಂದು ಮಿರರು. ಇಲ್ಲಿ ನಾವು ಹ್ಯಾಂಡ್ ವಾಶ್ ಅದು ಇದಕ್ಕೆ, ಮತ್ತು ಅಲ್ಲಿಂದ ಬಂದಿದ ತಕ್ಷಣ ವಾಶ್ರೂಮಿಂದ ಲೈಕ್ ಇಲ್ಲಿ ಕೈ ತೊಳ್ಕೊಂಡು ಒರೆಸ್ಕೊಳಕ್ಕೆ, ಮತ್ತು ಊಟ ತಿಂದಲ್ಲಿ ಏನಾದರೂ ಸಿಂಪಲ್ ಜಾಗ ಇಲ್ಲಾಂದರೆ ಇಲ್ಲಿ ಬಂದು ತೊಳ್ಕೊಂಡು ಕೈ ಒರೆಸ್ಕೊಂಡು ಇದನ್ನು ಇಲ್ಲಿ ಹಾಕ್ಕೊತೀವಿ. ಸೊ ಇಲ್ಲೊಂದು ಮಿರರು ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ವಾಶ್ರೂಮ್ ಇದೆ ಹಾಲ್ ಕನೆಕ್ಟೆಡು. ಸೊ ಇದು ಅಷ್ಟೇ ಫುಲ್ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಒಂದು ಗೀಸರ್ ಇದೆ. ಇನ್ನು ನಾರ್ಮಲ್ ಹೇಗಿರುತ್ತೆ ನಾರ್ಮಲ್ ವಾಶ್ರೂಮ್ ಹಾಗೆ ಇದೆ. ನೆಕ್ಸ್ಟು ಹಾಲು, ದೇವ್ರ ಮನೆ, ಅಡುಗೆ ಮನೆ ಎಲ್ಲ ಮುಗಿಸಿದ್ರೆ ನೆಕ್ಸ್ಟ್ ಬರೋದು ಓಪನ್ ಕಿಚನ್, ಅಡುಗೆ ಮನೆ ಇತ್ತು. ಒಂದು ಹಾಗೆ ಹೇಳ್ದಂಗೆ ಅದೆಲ್ಲ ಆದಮೇಲೆ ಇಲ್ಲೊಂದು ಕಾಮನ್ ವಾಶ್ರೂಮ್, ಇಲ್ಲೊಂದು ಕಾಮನ್ ಮಿರರ್ ಆ ಥರ ಕೊಟ್ಟಿದ್ದಾರೆ. ಸೊ ಇದು ಬಂದು ಹಾಲ್ಗೆ ಓಪನ್ ಕಿಚನ್ನು. ಸೊ ಇದು ಅಷ್ಟೇ ನೋಡಿ ಫುಲ್ ಕಬೋರ್ಡ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದು ಅಷ್ಟೇ. ಸೊ ನಾನು ಇಲ್ಲೂ ಎಲ್ಲ ಕೆಳಗಡೆ ಪ್ರತಿಯೊಂದರಲ್ಲೂ ಆ ಪಾತ್ರೆಗಳನ್ನ ಸ್ಟೋರ್ ಮಾಡ್ಕೊತಿದ್ದೀನಿ. ಸೊ ಬನ್ನಿ ಹಾಗೆ ಒಂಚೂರು ಮುಂದೆ. ಇದು ಬಂದು ಕ್ಯಾನ್ ಪಾಯಿಂಟ್. ನೀನೊಂಚೂರು ಹಿಂದೆ ಹೋಗು, ನನ್ನ ಮುಖಕ್ಕೆ ಹಿಡಿದ್ಬಿಡ್ತೀಯ ನೀನು. ಇದೊಂಚೂರು ಕಟ್ ಮಾಡ್ಕೋ, ಅದನ್ನು ಪ್ಲೇ ಮಾಡ್ಕೊ ನೀನು. ಹಂಗೆಲ್ಲ ನೀನು ಎಲ್ಲ ಕಡೆ ಬಾ ನಾನು ಓಕೆನಾ? ಯಾಕಂದರೆ ಇದು ಇದೆ ಲಾಸ್ಟ್ ದಿನ ಸ್ಟಾರ್ಟಾ. ಸೊ ಸ್ಟಾರ್ಟಾ ಇದು ವಾಸೆ ಮಾಡಿಲ್ಲ ನಾನು. ಇದು ಬಂದು ಓಪನ್ ಕಿಚನು. ಇದು ಆಕ್ವಾ ಪ್ಯೂರ್ ಫಿಲ್ಟರ್ ಕೊಟ್ಟಿರೋ ಪಾಯಿಂಟ್. ನಾವಿನ್ನೂ ಹಾಕ್ಸಿಲ್ಲ ಬೇಸಿಕಲಿ. ಈ ಮನೆಗೆ ಬಂದು ನಾವು ಇನ್ನು ಒಂದು ವಾರಕ್ಕೆ ಐ ಥಿಂಕ್ 1 ಮಂತ್ ಆಗುತ್ತೆ. ಸೊ ಇದೊಂಚೂರು ಇನ್ಕಂಪ್ಲೀಟ್ ಇದೆ. ಈ ಕಡೆ ಎಲ್ಲ ಕಾಫಿ ಲವರ್ ಇರುವಾಗ ಅಡುಗೆ ಮನೆಯಲ್ಲಿ ಎಲ್ಲ ಕಾಫಿ ಕಪ್ಸ್ ಇಲ್ಲಿ ಇಟ್ಟಿದ್ದೀನಿ ಡೈಲಿ ಯೂಸು. ಸೊ ಇಲ್ಲಿ ಬಂದರೆ ಕೆಳಗಡೆ ನೋಡ್ಬೋದು ಪ್ರತಿಯೊಂದು ಕಬೋರ್ಡ್ ಸಿಸ್ಟಮ್ಸ್ ಇದೆ. ವೆರಿ ನಾವೆಲ್ಲ ಥರ ಪಾತ್ರೆಗಳನ್ನೆಲ್ಲ ಡಂಪ್ ಮಾಡಿಟ್ಟಿದ್ದೀನಿ. ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಪಾತ್ರೆ ಇತ್ತು, ಜಾಗ ಸಾಲದಿರ ಆ್ಯಕ್ಚುಲಿ ನಮ್ಮ ಅಣ್ಣನ ರೂಮಲ್ಲಿ ಮೇಲೆ ಕಬೋರ್ಡ್ಸ್ ಇತ್ತಲ್ವ, ಅದು ಸ್ವಲ್ಪ ಡಂಪ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ನೋಡಿ ಲೈಕ್ ಇಲ್ಲೂ 3 ಸ್ಟೆಪ್ಸ್ ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ಸೌಟ್ಸು ಡೈಲಿ ಯೂಸ್ಗೆ, ಇದರಲ್ಲೆಲ್ಲ ಗ್ಲಾಸಸ್ ಆಗಿರ್ಬೋದು, ವಾಟರ್ ಕುಡಿಯೋಕೆ ಅದೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಡೈಲಿ ಯೂಸ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಈ 3 ಶೆಲ್ಫ್ಸಲ್ಲಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಂದರೆ ಇಲ್ಲಿ ಸ್ಟವ್ ಇಟ್ಟಿದ್ದೀವಿ. ಇಲ್ಲೊಂದು ಚಿನ್ನೆ ಪಾಯಿಂಟ್ ಇದೆ, ಆನ್ ಮಾಡ್ಕೊಬೋದು, ಆನ್ ಆಗುತ್ತೆ ಲೈಕ್ ದಿಸ್ ಇಟ್ ಡಿಟೆಕ್ಟ್. ಬಟ್ ನಾನಿನ್ನು ಅಷ್ಟು ಯೂಸ್ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಹಿಂದೆನೂ ಒಂದು ಬಾಲ್ಕನಿ ಇರೋದ್ರಿಂದ. ಸೊ ಇಲ್ಲೂ ಎಲ್ಲ ಅಷ್ಟೇ ತಿರ್ಗಾ ಈ ಥರನೇ ಕಬೋರ್ಡ್ಸು ನೀವು ನೋಡ್ತಾ ಇರ್ಬೋದು. ಎಲ್ಲ ಫುಲ್ಲು ಪಾತ್ರೆಗಳಿದೆ ನೋಡಿ, ಎಲ್ಲದರಲ್ಲೂ ಪಾತ್ರೆಗಳನ್ನ ಡಂಪ್ ಮಾಡ್ತೀನಿ. ಸೊ ಇಲ್ಲಿ ಈ ಮೇಲೆಗಡೆ ಸ್ಟವ್ ಹತ್ರನೇ ಇಲ್ಲೆಲ್ಲ ಅಡುಗೆಗೆ ಡೈಲಿ ಬಳಸೋಂಥ ಡೈಲಿ ಎಸೆನ್ಷಿಯಲ್ಸ್ ನೆಸೆಸರಿ ಐಟಮ್ಸ್ ಏನೆಲ್ಲ ನನಗೆ ಬೇಕು ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಮೇಲೆಗಡೆ ಬಂತು ಅಂತಂದರೆ ಅಲ್ಲೆಲ್ಲ ಯಾರಾದರೂ ಗೆಸ್ಟ್ ಬಂದರೆ ಕಾಫಿ ಕಪ್ಸು ಅದು ಇದು ಕೂಡ ಅಲ್ಲಿ ಇಟ್ಕೊಂಡಿದ್ದೀವಿ. ಸದ್ಯಕ್ಕೆ ಇವತ್ತು ನಮ್ಮ ಮನೇಲಿ ಏನಂದರೆ ಸ್ಪೆಷಲ್ ಒಬ್ಬಟ್ಟು ಮಾಡಿದ್ವಿ. ಈ ಮನೆಗೆ ಬಂದರೆ ಫಸ್ಟ್ ಟೈಮ್ ಆ್ಯಕ್ಚುಲಿ. ಸೊ ಇವತ್ತೆಲ್ಲ ನೀಟಾಗಿ ಕ್ಲೀನಾಗಿ ಅರೇಂಜ್ ಆಗಿಬಿಟ್ಟಿತ್ತು. ಸೊ ಹೋಮ್ ಟೂರ್ ಮಾಡೋಣ, ಲೈಕ್ ಸ್ಕ್ರೀನ್ಸ್ ಒಂದಿರಲಿಲ್ಲ ಮಾಡಿಬಿಡೋಣ ಅಂತ ಜಸ್ಟ್ ಮೇಡ್ ದ ವಿಡಿಯೋ. ಸೊ ಅದಕ್ಕೆ ಅಲ್ಲೆಲ್ಲ ಮೆಸ್ಸಿ ಆಗಿದೆ. ಸ್ವಲ್ಪ ಈ ಕಡೆ ಬಂದರೆ ಸೊ ನಾವಿನ್ನೂ ಅಲ್ಲಿ ಫಿಲ್ಟರ್ ಹಾಕ್ಸಿರೋದ್ರಿಂದ ಅದು ಸದ್ಯಕ್ಕೆ ಇಟ್ಕೊತಿದ್ದೀವಿ. ಈ ಕಡೆ ಮಾತ್ರ ಒಂದು ಕಡೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನೆಲ್ಲ ಕಬೋರ್ಡ್ಸಲ್ಲೇ ಡಂಪ್ ಮಾಡ್ಕೊತಿದ್ದೀನಿ. ಇಲ್ಲಿ ಬಂದರೆ ಫ್ರೂಟ್ಸ್ಗೆ ವಿ ಹ್ಯಾವ್ ಕೆಪ್ಟ್ ದಿಸ್ ಒನ್. ಸೊ ಇಲ್ಲಿ ಇರುತ್ತದು. ಇದು ನಮ್ಮ ಕಿಚನ್ನ ಕತೆ. ಈ ಕಬೋರ್ಡಲ್ಲಿ ಬಂದು ಐ ಹ್ಯಾವ್ ಕೆಪ್ಟ್ ಆಲ್ ಕುಕ್ಕಿಂಗ್ ಆಯಿಲ್ಸು. ಹಿಂಗೆ ತೊಗೊತೀನಿ, ಸೈಕ್ ಅಂತ ಹಾಕ್ತೀನಿ, ಹಿಂಗೆ ತಿರ್ಗಿ ಒಳಗಡೆ ಇರ್ತೀನಿ. ಇಲ್ಲೊಂದು ಚಿಮ್ನಿ ಕೊಟ್ಟಿದ್ದಾರೆ. ಇದು ಅಷ್ಟೇ ಕಬೋರ್ಡ್ಸು. ನಾನು ಆಗಲೇ ಒಂದು ಡೈಲಿ ಯೂಸ್ ಕಪ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ನೋಡಿ ಫುಲ್ಲು ನಮ್ಮ ಕಬೋರ್ಡಿನ ಕತೆ. ಇಲ್ಲೂ ಅಷ್ಟೇ ತಿರ್ಗ ಸೇಮ್ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಿದ್ದಾರೆ. ಅಡುಗೆ ಮನೆ ಕೂಡ ಕೊಟ್ಟಿದ್ದಾರೆ, ಬಟ್ ನಾವು ಬೇಕಾದ್ರೆ ಯೂಸ್ ಮಾಡ್ಕೊಬೋದು, ಇಲ್ಲಾಂದ್ರೆ ಇಲ್ಲ. ಸೊ ಅಡುಗೆ ಮನೆಗೆ ಇನ್ನೊಂದು ಕ್ವಾಲಿಟಿ ಏನಂದರೆ ಅಡುಗೆ ಮನೆಗೊಂದು ಬ್ಯಾಕ್ ಬಾಲ್ಕನಿ ಇದೆ, ಅಡುಗೆ ಮನೆಗೆ ಕನೆಕ್ಟೆಡ್. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಏನೇ ನನ್ನ ಪಾತ್ರೆ ತೊಳ್ಕೊಂಡು ತೊಗೊಂಡೋಗಿ ಐ ವಿಲ್ ಜಸ್ಟ್ ಬ್ಯಾಕ್ ಸೈಡ್ ಇಲ್ಲಿ ಏನಂದರೆ ಇಲ್ಲಿ ಹಾಕ್ಕೊತೀನಿ ನಾನು. ಸೊ ಈ ಥರ ಇಲ್ಲಿ ಬೇಸಿಕಲಿ ಫುಲ್ಲು ಕಂಪ್ಲೀಟಾಗಿ ಇಲ್ಲಿ ಏನೇ ನನ್ನ ಪಾತ್ರೆಗಳು ಏನೇ ತೊಳೆದ್ರು ಪ್ರತಿಯೊಂದು ಬೆಂದ ಹತ್ರ ನೋಡಿಬೇಕಂದ್ರೆ ಪ್ರತಿಯೊಂದು ನೋಡಿ ಈ ಥರ ಇಲ್ಲಿ ಡಂಪ್ ಮಾಡಿಬಿಟ್ಟಿರ್ತೀನಿ.
ಇಲ್ಲಿ ತೊಳೆದಿರೋದನ್ನ ಪ್ರತಿಯೊಂದು ಇಲ್ಲಿ ಬಂದು ಡಂಪ್ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅಂದರೆ ಒರೆಸ್ಬಿಟ್ಟು ಐ ಜಸ್ಟ್ ಮೇಕ್ ಶೋರ್ ಐ ಕೀಪ್ ಇನ್ ಆಲ್ ದ ಕಬೋರ್ಡ್ಸ್. ಮತ್ತು ಇಲ್ಲಿ ಇನ್ನೊಂದು ಫೆಸಿಲಿಟಿ ಏನಂದರೆ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಫುಲ್ಲು ಬಟ್ಟೆ ಒಣಗಿಸೋದಕ್ಕೂ ದೇ ಹ್ಯಾವ್ ಗಿವನ್ ದ ಥ್ರೆಡ್ಸ್. ನಮ್ಮ ಕೆಲಸ ಏನಂದರೆ ನೋಡಿ ಇಲ್ಲೊಂಚೂರು ಹೋಗಿ ವಿಡಿಯೋ ಮಾಡ್ಸಿರೋರು ಇಲ್ಲಿ ನೋಡಿ ಈ ಥರ ಥ್ರೆಡ್ಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಜಸ್ಟ್ ಮೇಕ್ ಹೆಂಗೆ ಬೇಕೋ ನಮ್ಗೆ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ನಾವು ನೋಡಿ ಬಟ್ಟೆಗಳನ್ನ ಹಾಕ್ಬಿಟ್ಟು ಕೆಳಗಡೆ ಬೇಕಂದ್ರೆ ಕೆಳಗಡೆ ಮಾಡ್ಕೊಬೋದು, ಮೇಲೆ ಬೇಕಂದರೆ ಮೇಲ್ಗಡೆ ಮಾಡ್ಕೊಬೋದು. ಇಟ್ಸ್ ಕ್ಲಿಪ್ಪಿಂಗ್ಸ್. ಇದನ್ನು ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಇಲ್ಲೂ ಅಷ್ಟೇ ನೋಡಿ ಐ ಥಿಂಕ್ 6 ಕೊಟ್ಟಿದ್ದಾರೆ. ಸೊ ನಾನು ಡೈಲಿ ಅಲ್ಲಲ್ಲೇ ವಾಶ್ ಮಾಡೋದ್ರಿಂದ ಇಷ್ಟೇ ನಮಗೆ ಸಾಕಾಗುತ್ತೆ. ಸೊ ಬಟ್ಟೆ ಹಾಕ್ಕೊಂಡು ಒಂದು ಒಣಗಾಕೋಕ್ಕೆ ಇದು ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತು ಇನ್ನು ಕೆಲವೊಂದೆಲ್ಲ ನಮ್ಮ ಕ್ಯಾನ್ಸ್ ಆಗಿರ್ಬೋದು, ಕಸ ಗುಡಿಸೋ ಪರ್ಕೆ, ಇದು ಯೂಶ್ವಲಾಗಿ ಇಲ್ಲಿರೋ ಡಂಪ್ಸ್ ಏನಾದರೂ ಇತ್ತು ಅಂದರೆ ನಾನು ಬೇಸಿಕಲಿ ಹಿಂದೆ ಬಾಲ್ಕನಿಲಿ ಇದು ಮಾಡ್ಕೋತೀನಿ. ಆ್ಯಕ್ಚುಲಿ ಬನ್ನಿ, ಹಿಂದೆ ಬಾಲ್ಕನಿ ಕೂಡ ತುಂಬ ದೊಡ್ಡದೇ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇಲ್ಲೂ ಒಂದು ಕೊಳಾಯಿ ಕೊಟ್ಟಿದ್ದಾರೆ. ಇದೆಲ್ಲ ಫುಲ್ ನನ್ನ ಪಾತ್ರೆಗಳು ತೊಳೆದ್ಬಿಟ್ಟು ನಾನು ಇಟ್ಕೊಳ್ಳೋಂಥ ಜಾಗ. ಇದೆಲ್ಲ ಫುಲ್ಲು ಥ್ರೆಡ್ಸ್ ಥರ ಕೊಟ್ಟಿರೋ ಬಟ್ಟೆ ಒಣಗಾಕೋಕ್ಕೆ. ಇದು ಅಡುಗೆ ಮನೆಗೆ ಅಟ್ಯಾಚ್ಡ್ ಆಗಿರೋ ಬಾಲ್ಕನಿ. ಇಲ್ಲೆಲ್ಲ ಬಂದರೆ ಫುಲ್ಲು ನೇಚರ್, ನೇಚರ್ ಇದೆ. ಹೆಂಗೆ ಅಂದರೆ ಡೇ ಟೈಮ್ ಆಗಿದ್ರೆ ನೀವು ನೋಡ್ಬೋದಿತ್ತು, ಬಟ್ ಇವಾಗೂ ಸ್ವಲ್ಪ ಕಾಣಿಸುತ್ತೆ. ಇಟ್ಸ್ ಆ್ಯಕ್ಚುಲಿ ಸ್ವಲ್ಪ ಈವ್ನಿಂಗ್ ಥರ ಆಗಿಬಿಟ್ಟಿದೆಯಲ್ಲ, ಬಟ್ ಡೇ ಟೈಮ್ ಐ ಥಿಂಕ್ ನಾನು ರೀಸೆಂಟ್ ವ್ಲಾಗಲ್ಲಿ ತೋರಿಸಿದ್ದೀನಿ. ಸುತ್ತ ನೇಚರ್. ಈ ಬಾಲ್ಕನಿಗೆ ಬಂದರೂ ನೇಚರು. ಮತ್ತು ನಮ್ಮ ಮನೆ ಎಂಟ್ರೆನ್ಸಲ್ಲಿ ಬರ್ತಿದ್ನಲ್ಲ ಒಳಗಡೆ, ಆವಾಗೂ ಅಲ್ಲೂ ಕೂಡ ಮುಂದೆ ಫುಲ್ ನೇಚರೇ. ಸೊ ಇದು ಬಟ್ಟೆ ಪಾಯಿಂಟು ಇದು ಮತ್ತು ಇಲ್ಲೂ ಒಂದು ಕೊಳಾಯಿ ಕೊಟ್ಟಿದ್ದಾರೆ. ಇಲ್ಲೂ ನಾವೇನಾದ್ರೂ ಬಟ್ಟೆ ಒಕ್ಕೊಳೋದು ಅದೆಲ್ಲ ಮಾಡ್ಬೋದು. ಮತ್ತು ಇಲ್ಲೂ ಒಂದು ಸಿಂಕ್ ಕೊಟ್ಟಿದ್ದಾರೆ ಬೇಸಿಕಲಿ ಅಡುಗೆ ಮನೆಗೆ ಇಲ್ಲಿ. ಸೊ ನಾವಿಲ್ಲೇನು ಮಾಡ್ತೀವಿ ಅಂದರೆ ಆ ಸಿಂಕಲ್ಲಿ ನಾವು ಯುಟೆನ್ಸಿಲ್ಸು ಮತ್ತು ನಾನ್ ವೆಜ್ ಏನಾದರೂ ವಾಶ್ ಮಾಡಬೇಕಂದ್ರೆ ಈಚೆ ಸಿಂಕಿಗೆ ತರ್ತೀವಿ, ಲೈಕ್ ಅಡುಗೆ ಮನೆ ಹಿಂದೆ ಬಾಲ್ಕನಿ ಸಿಂಕಿಗೆ. ಸೊ ದಿಸ್ ಈಸ್ ಹೌ ಇವಾಗ ಸದ್ಯಕ್ಕೆ ನಾವಿರೋ ಮನೆ ಇದೆ ಅಂತಲೇ ಹೇಳ್ಬೋದು. ಐ ಥಿಂಕ್ ಇಷ್ಟೇ ನಮ್ಮನೆ ಹೋಮ್ ಟೂರು. ಸೊ ಇಷ್ಟು ಇದಾಗಿ ಹೀಗೆ ಇದೆ ಅಚ್ಚುಕಟ್ಟಾಗಿ ಮನೆ ಹೇಳಬೇಕು ಅಂತಂದರೆ. ತುಂಬ ಟೈಮಿಂದ ಅನ್ಕೊತಿದ್ದೆ ಮನೆ ಹೋಮ್ ಟೂರ್ ಮಾಡಬೇಕು ಅಂತ. ಫೈನಲಿ ಐ ಹ್ಯಾವ್ ಡನ್. ಯಾವುದ್ಯಾವುದು ಎಷ್ಟೆಷ್ಟು ಅದ್ರ ಜಾಗ ಅಷ್ಟರ ಮಟ್ಟಕ್ಕೆ ಹೋಗ್ಬೇಕು ಅಷ್ಟಷ್ಟು ಹೋಗಿದೆ. ಸೊ ಇಲ್ಲೊಂದು ಡೈನಿಂಗ್ ಟೇಬಲ್ ಬರಬೇಕು. ಮತ್ತು ಇನ್ನೂ ನಾವು ಏನೆಲ್ಲ ಕೆಲವೊಂದೆಲ್ಲ ಶೋ ಪೀಸಸ್ ಆಗಿರ್ಬೋದು ಇದನ್ನೆಲ್ಲ ಈ ಮನೆಗೆ ಆ್ಯಡ್ ಮಾಡ್ತಾ ಹೋದಷ್ಟು ಇಟ್ ಲುಕ್ಸ್ ಗುಡ್. ಸಿನ್ಸ್ ಅದು ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ನಾವು ಎಷ್ಟೇ ಐಟಮ್ಸ್ ಇದರಲ್ಲಿ ಒಂದು ಫ್ಲವರ್ ವಾಸ್ ಆಗಿರ್ಬೋದು ಇದು ನಾವು ಏನೇನು ಡಂಪ್ ಮಾಡ್ಕೊಂಡು ಹೋದರೂ ಇಲ್ಲಿ ಇಟ್ ಲುಕ್ಸ್ ಗುಡ್. ಸೊ ಅಷ್ಟೇ ಇದಾಗಿತ್ತು ನಮ್ಮ ಇವತ್ತಿನ ಮನೆಯ ಹೋಮ್ ಟೂರ್ನ ಬ್ಲಾಗು. ಸೊ ಐ ಥಿಂಕ್ ಇಷ್ಟ ಆಯಿತು ಅಂತ ಆಂಟಿ ಕುತ್ಕೊಂಡು ನೋಡ್ತಾರೆ ಪಾಪ. ಅಷ್ಟೇ ಇವತ್ತಿನ ಬ್ಲಾಗ್. ಹೋಪ್ ಯು ಆಲ್ ಗೈಸ್ ಲೈಕ್ ಇಟ್. ಈ ವಿಡಿಯೋ ಇಷ್ಟ ಆದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನನಗೆ ವ್ಯೂಸ್ ಬರುತ್ತೆ, ತುಂಬ ಜನ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಸೊ ನಿಮ್ಮ ಭೇಟಿ ನೆಕ್ಸ್ಟ್ ಬ್ಲಾಗಲ್ಲಿ ಆಗೋವರೆಗೂ ಅಂಟಿಲ್ ದೆನ್ ಆಲ್ ಆಫ್ ಯು. ಮತ್ತು ನಮ್ಮ ಮನೆಯ ಹೋಮ್ ಟೂರ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ನಿಮಗೆ ಯಾವ ಪೋರ್ಷನ್ ಅಥವಾ ಯಾವ ಏರಿಯಾ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮ್ಮ ಭೇಟಿ ನೆಕ್ಸ್ಟ್ ಬ್ಲಾಗಲ್ಲಿ ಆಗೋವರೆಗೂ ಅಂಟಿಲ್ ದೆನ್ ಆಲ್ ಆಫ್ ಯು ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ.